ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ, ನಾವು ಜಿಯೋ ಪೈ ಹಾಕಲ್ಲ. ಜಿಯೋದಲ್ಲಿ ನಮ್ಮ ಗಾಡಿಗೆ ಅದೇನೋ ಒಂದು ಗಾದೆ ಇತ್ತಲ್ಲ, ಕರಡಿಗೆ ಎಲ್ಲ ಒಂದೇ ಅಂಗಡಿ ಆಕ್ಸಿಡೆಂಟ್ ಆಗಿರೋದು. ಇಲ್ಲಿ ನೋಡಿ ಚಿತ್ರಣ ಆಗ್ಬಿಟ್ಟಿದೆ ಗಾಡಿ. ರೋಡ್ ಅಂತೂ ಪೂರ್ತಿ ಇದಾಗ್ಬಿಡವೆ. ನಮಗೆ ಒಂದು ಸಮಸ್ಯೆ ಆಗೈತೆ, ಡೀಸೆಲ್. ಬಿಜಾಪುರ ಎಂಟ್ರಿ ಆಗೋಕ್ಕೆ ದ್ವಾರ ಬಾಗಿಲು, ಕೋಟೆ ಬಾಗಿಲು. ಈ ಕಡೆಯಿಂದ ಬಂದರೆ ನಮ್ಮ ಗಾಡಿ ಇಷ್ಟು ಖಾಲಿ ಮಾಡಿದ್ದಾರೆ. ಇನ್ನೂ ಕಾಲು ಭಾಗ ಅರ್ಧ ಭಾಗ ಐತೆ. 4 ಜನ ಇದ್ದಾರೆ ಖಾಲಿ ಮಾಡಿ. ಈ ರಿವ್ರ್ ಬಿಟ್ಟವನು ನಾನ್ ಸ್ಟಾಪ್ ಖಾನಾವಸಳ್ಳಿ ಟೋಲಲ್ಲಿ ಬಂದು ನೋಡೋದು. ಖಾನಾವಸಳ್ಳಿ ಟೋಲು ಟೈರ್ ಅಂತೂ ಏನು ಬಿಸಿಯಾಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಏನು ಬಿಸಿಯಾಗಿಲ್ಲ. ಎಲ್ಲ ಚೆಕ್ ಮಾಡಿದ್ದಾಯಿತು. ಟೈಮ್ ಬಂದ್ಬಿಟ್ಟು 11 ಗಂಟೆ ಕರೆಕ್ಟಾಗಿ. ಟೀ ಕುಡ್ಕೊಂಡು ನೋಡಿ, ಕ್ರ್ಯಾಕ್ ಜಾಕ್ ಬಿಸ್ಕೆಟು, ಇದು ಯಾವುದೋ ಬ್ಲ್ಯಾಕ್ ಬರೋ ಇದಂತೆ, ಯಾವುದೋ ಐತೆ ತಡ್ರಿ ಗಾಡಿ ಒಳಗೆ. ಇದು ಯಾವುದೋ ಬ್ಲ್ಯಾಕ್ ಬೋರ್ಬನ್ ಎಡೆನ್ಸಿಕ್ ಪಾರ್ಲೆ ಕಂಪ್ನಿದು. ಇದು ಕ್ರ್ಯಾಕ್ ಜಾಕ್ ಸೂಪರಾಗಿರ್ತದೆ ಬಿಸ್ಕೆಟ್, ನನಗೆ ಭಾಳ ಇಷ್ಟ. ಇವೆಲ್ಲ ತಗೊಂಡು ಮಿಕ್ಸ್ಚರು ಇವು ತಗೊಂಡು ತಿನ್ಕೊಂಡು ಹೋಯ್ತಾ ಇರೋದು. ಮೊದಲು ಈಗ ಚಳಿ ಸ್ಟಾರ್ಟ್ ಆಗಿದೆ, ಆ ಕಡೆ ಲಾಕ್ ಮಾಡಬೇಕು, ಇಲ್ಲ ಅಂದರೆ ಸಿಕ್ಕಾಬಡೆ ಚಳಿ ಆಗುತ್ತೆ ರನ್ನಿಂಗಲ್ಲಿ. ಈಗಲೇ ಚಳಿ. ಒಬ್ಬನೇ ಇರೋದ್ರಿಂದ ಲಾಕ್ ಆಯಿತು, ಜಾಲರೇನು ಎಳೆದಿದ್ದಾಯಿತು. ಲಾಕ್ ಕಂಪ್ಲೀಟ್. ಅಣ್ಣ ಚಿಗಡೋರೆಲ್ಲ ಹೋಯ್ತಾವ್ರೆ. ಬರ್ರಿ, ನಮ್ಮದು ಗಡಿಯಾರ ಕೆಲಸ ಮಾಡ್ತಿಲ್ಲ. ಮೊಬೈಲಲ್ಲಿ ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ. ಆರಾಮಾಗಿ ಹೋಗೋಣ. ಮರೆಮ್ನಳ್ಳಿಯಲ್ಲೂ ಖಾನಾವಸಳ್ಳಿ ಟೋಲ್ ಇದು. ನೆಕ್ಸ್ಟು ಮರೆಮ್ನಳ್ಳಿ ಟೋಲು. ಮರೆಮ್ನಳ್ಳಿಗೆ ಲೈಟ್ ಆಫ್ ಮಾಡೋಣ. ಲೈಟ್ ಇದ್ರೂ ಆಚೆ ಚೆನ್ನಾಗಿ ಕಾಣಿಸಲ್ಲ. ಮರೆಮ್ನಳ್ಳಿಯಲ್ಲಿ ಹೋಗಿ ಡೀಸೆಲ್ ಹಾಕೊಂಡು ರೈಟ್ ಸೀದಾ ನಮ್ಮ ಮರೆಮ್ನಳ್ಳಿ ಬಂಕು ಇದೆ. ಡೀಸೆಲು ಹಾಕಲಿಲ್ಲ, ಮಳೆ ಬರ್ತೈತೆ. ಡೀಸೆಲ್ ಅಂದರೆ ನಮ್ಮ ಆಫೀಸ್ನವ್ರು ಫೋನ್ ಎತ್ತಿಲ್ಲ. ಸೊಲ್ಲಾಪುರ 313 ಕಿಲೋಮೀಟ್ರ್, ಹುನಗುಂದ 111. ಸೊಲ್ಲಾಪುರ 313 ಅಂದರೆ ಅಲ್ಲಿಂದ 100 ಕಿಲೋಮೀಟ್ರ್ ಮೈನಸ್. ಅಲ್ಲಿಗೆ 213 ಕಿಲೋಮೀಟ್ರ್ ಇದೆ ಬಿಜಾಪುರ. ಇನ್ನೂ ಬಿಜಾಪುರದಿಂದ 100 ಕಿಲೋಮೀಟ್ರ್ ಬರೋಬ್ಬರಿ ಸೊಲ್ಲಾಪುರ. ನೋಡಿ, ಹೊಸಪೇಟೆಯಲ್ಲಿ ಮಳೆ ಬರ್ತಾಯಿದೆ. ಮರೆಮ್ನಳ್ಳಿ ಇದು. ಆರಾಮಾಗಿ ಹೋಗೋಣ. ಡೀಸೆಲ್ ಅಂತೂ ಹೋಗ್ಬೋದು, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನೋ ನೋಡೋಣ. ಆಫೀಸ್ನವ್ರು ಫೋನ್ ಎತ್ತಿಲ್ಲ, ಯಜಮಾನ್ರಿಗೆ ಮಾಡಿ ಹೇಳಿದೆ. ಆಯಿತು, ಹೋಯ್ತಾ ಇರು ನೋಡೋಣ ಅಂತ ಹೇಳಿದ್ರು. ರೈಟ್, ಹೋಯ್ತಾ ಇರೋಣ. ಟೈಮು ಎಷ್ಟಾಯಿತು? 12:30 ಇದೆ ಟೈಮು. ಕರೆಕ್ಟಾಗಿ 12:30 ಆಯಿತು. ಆರಾಮಾಗಿ ಹೋಗೋಣ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕಿದರು, ಅಣ್ಣ ಇವರು ಅಜಯ್ ಬ್ರದರು, ಟಿ ವಿ ಎಸ್ ಬ್ರದರು ಮತ್ತು ಇವರೆಲ್ಲ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸ್ತವ್ರೆ, ನೀವು ಅಲ್ಲಿ ಹಾಕ್ಸಿ ಮೈಲೇಜ್ ಬರುತ್ತೆ ಅಂತೇಳಿ ಒಂದು ಪ್ರಶ್ನೆ ಹಾಕಿದರು. ಬ್ರದರ್, ನಮ್ಮ ಗಾಡಿ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ನಮ್ಮದು ಬರೀ ಸಾಲ ಹಾಕೋದು. ಡೀಸೆಲ್ ನಾವು ಎಲ್ಲಿ ಹೋದರೂ ಹಾಕೋದು ಸಾಲನೇ. ಹಂಗಾಗಿ ನಾವು ಜಿಯೋ ಬಂಕಿಗೆ ಹಾಕೋಕ್ಕಾಗಲ್ಲ. ಜಿಯೋ ಬಂಕಲ್ಲಿ ಸಾಲ ಕೊಡಲ್ಲ. ಎಲ್ಲಿ ಹೋದರೂ ಮಂಗಳೂರಲ್ಲಿ ಹಾಕೋದು ಸಾಲ, ಬೆಂಗಳೂರಲ್ಲಿ ಬಂದರೂ ಹಾಕೋದು ಸಾಲ, ಇಲ್ಲಿ ಹಾಸ್ಪಿಟಲ್ ಬಂದರೂ ಹಾಕೋದು ಸಾಲ. ಹಂಗಾಗಿ ನಾವೆಲ್ಲೋ ಅವ್ರು ಎಲ್ಲಿ ಇಂಡೆಂಟ್ ಕೊಡ್ತಾರೋ ಅಂದರೆ ಸಾಲ ಅಂದರೆ ನಾವು ಸಾಲ ಮಾಡಲ್ಲ, ಟ್ರಾನ್ಸ್ಪೋರ್ಟ್ನವ್ರು ನಮ್ಗೆ ಬಾಡಿಗೆ ಕೊಡಬೇಕಲ್ಲ. ಅವರು ಬಾಡಿಗೆ ಬದಲು ಡೀಸೆಲ್ ಕೊಡ್ತಾರೆ. ನೀವು ಡೀಸೆಲ್ ಎಷ್ಟಾರ ಹಾಕ್ಕೊಳ್ಳಿ, ಬಾಡಿಗೆ 1 ವಾರ 15 ದಿನ ಲೇಟು ಬ್ಯಾಲೆನ್ಸ್ ಅಮೌಂಟು. ಡೀಸೆಲ್ ನೀವು 30,000 ಅಲ್ಲ 40,000 ಹಾಕ್ಕೊಳ್ಳಿ, ಉಳಿದಿದ್ದ ಅಮೌಂಟ್ ಏನೈತೆ 1 ವಾರ ಲೇಟು. ನೀವು ಬರೀ 10,000 ಹಾಕೊಂಡ್ರು ಉಳಿದಿದ್ದ ಅಮೌಂಟಿಗೆ 1 ವಾರ ಲೇಟು. ಹಂಗಾಗಿ ಏನು ಮಾಡ್ಬಿಡ್ತೀವಿ, ಡೀಸೆಲ್ಲು ಅವ್ರ ಕಡೆಯೇ ಫುಲ್ ಮಾಡಿಸ್ತೀವಲ್ಲ. ಹಂಗಾಗಿ ಇಂಡೇ ಇರೋದು. ಎಲ್ಲಿ ಹೋದ್ರೂ ನಮಗೆ ಇಂಡಿಯನ್ ಆಯಿಲಲ್ಲೇ ಜಾಸ್ತಿ ಡೀಸೆಲ್ ಹಾಕ್ಸೋದವರು.
ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ, ನಾವು ಜಿಯೋ ಪೈ ಹಾಕಲ್ಲ. ಜಿಯೋದಲ್ಲಿ ನಮ್ಮ ಗಾಡಿಗೆ ಅದೇನೋ ಒಂದು ಗಾದೆ ಇತ್ತಲ್ಲ, ಕರಡಿಗೆ ಎಲ್ಲ ಒಂದೇ ಅಂದಂಗೆ ನಮ್ಮ ಗಾಡಿಗೆ ಎಲ್ಲ ಹಾಕ್ಸಿರೋ ಒಂದೇ ಮೈಲೇಜು. ನಮ್ದೇನು ಅಷ್ಟೊಂದು ಮೈಲೇಜ್ ಜಾಸ್ತಿ ಬರೋಲ್ಲ, ಬರೋದೇ 2.5 2.25 ಮೈಲೇಜ್ ಬರುತ್ತೆ. 1 ಲೀಟ್ರ್ ಇದರೆಲ್ಲ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಲ್ಲ. ಅವೆಲ್ಲ ಏನಿದ್ರು ಸಣ್ಣ ಗಾಡಿಯವ್ರಿಗೆ 5.5 6 ಕಿಲೋಮೀಟ್ರ್ ಮೈಲೇಜ್ ಬರುತ್ತಲ್ಲ ಅವರಿಗಷ್ಟೇ ಇದು. ನಮಗೇನು ಅಷ್ಟೊಂದು ಡಿಫ್ರೆನ್ಸ್ ಕಾಣಲ್ಲ. ಆಮೇಲೆ ಇನ್ನೊಂದು, ಜಿಯೋದಲ್ಲಿ ಮೈಲೇಜ್ ಏನಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ ಮೇನ್ ರೀಸನ್ನು ಡೀಸೆಲ್ ಕ್ವಾಂಟಿಟಿ ಬಂದ್ಬಿಟ್ಟು ಒಂದು ಚೂರು ಮಿಸ್ ಆಗಲ್ಲ. 1 ಲೀಟ್ರಿಗೆ ಕರೆಕ್ಟಾಗಿ 1 ಲೀಟ್ರು ಕ್ವಾಂಟಿಟಿ ನಮ್ಮ ಗಾಡಿಗೆ ಬಂದು ಬೀಳುತ್ತೆ ಜಿಯೋದಲ್ಲಿ. ಆದರೆ ಇಂಡಿಯನ್ ಆಯಿಲ್ ಆಗಲಿ ಭಾರತ್ ಆಗಲಿ ಒಂದು 10 ಲೀಟ್ರಿಗೆ 1 ಲೀಟ್ರ್ ಹೊಗೆ ಹಾಕಿರ್ತಾರೆ, 100 ಲೀಟ್ರಿಗೆ 10 ಲೀಟ್ರ್ ಹೊಗೆ ಹಾಕ್ಸಿರ್ತಾರೆ. 100 ಲೀಟ್ರೇ ಬಂದು ಬಿದ್ದಿರ್ತವೆ, ಆದರೆ ಟ್ಯಾಂಕಲ್ಲಿ ಮಾತ್ರ 90 ಲೀಟ್ರ್ ಬಂದಿರ್ತವೆ, ಮೀಟ್ರ್ ಮಾತ್ರ 100 ಲೀಟ್ರ್. ಆ ಥರ ಜಿಯೋದಲ್ಲಿ ಪಕ್ಕ. ಇನ್ನು ಎಚ್ ಬಿ ಅಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ನಮ್ಮ ಗಾಡಿ ನಾವು ಎಚ್ ಪಿ ಎಲ್ಲಿ ಹಾಕ್ಸಿದ್ದು ಹಿಸ್ಟ್ರಿನೇ ಕಡಿಮೆ, ಲೆಕ್ಕ ಇಲ್ಲ. ಭಾಳ ಅಂದರೆ ಭಾಳ ಕಡಿಮೆ ಎಚ್ ಪಿ ಹಾಕ್ಸೋದೇ ಇಲ್ಲ. ತೀರಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಎಚ್ ಪಿ ಎಲ್ಲಿ ನಾವು ಹಾಕ್ಸೋದು. ಇಲ್ಲಾಂದ್ರೆ ನಾವು ಅಂದರೆ ಎಲ್ಲ ಬಂಕು ಇರಲ್ಲ, ಕೆಲವೊಂದು ಬಂಕು ಕೆಲವೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಕೆಲವೊಂದು ಬಂಕಲ್ಲಿ ಮಾತ್ರ ಆದಷ್ಟು ನಮಗೆ ಕೂಡ ಇಂಡಿಯನ್ ಬಂಕ್ಗಳೆಲ್ಲ ನಾವು ಕರೆಕ್ಟಾಗೈತೆ. ಒಂದು ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಬರ್ತವೆ. 100 ಲೀಟ್ರಿಗೆ 10 ಲೀಟ್ರು 9 ಲೀಟ್ರು ಹಿಂಗೆ ಡಿಫ್ರೆನ್ಸ್ ಬರ್ತವೆ. ಈಗ ನಾವು 100 ಲೀಟ್ರಿಗೆ 10 ಲೀಟ್ರ್ ಡೀಸೆಲ್ ಕಡಿಮೆ ಆದರೆ ಅಲ್ಲಿಗೆ ಮೈಲೇಜ್ ಹೋಯ್ತಲ್ಲ, 330 ಕಿಲೋಮೀಟ್ರ್ ಮೈಲೇಜ್ ಹೋಯ್ತು. ಅದೇ ಈಗ ಕ್ಯಾಂಟ್ರಿ ಗಾಡಿ ಎಕ್ಸಾಂಪಲ್ 6 ಕಿಲೋಮೀಟ್ರ್ ಬಂದರೆ 60 ಕಿಲೋಮೀಟ್ರ್ ಮೈಲೇಜ್ ಕಮ್ಮಿ ಆಗೋಯ್ತು. ಹಾಗೆ ಜಿಯೋದಲ್ಲಿ ಪಕ್ಕ ಡೀಸೆಲ್ ಬರುತ್ತೆ, ಒಂದು ಚೂರು ಡಿಫ್ರೆನ್ಸ್ ಬರಲ್ಲ. 10 ಲೀಟ್ರಿಗೆ 100 ಲೀಟ್ರಿಗೆ 100 ಲೀಟ್ರೇ ಬಂದುಬಿಡುತ್ತೆ. ಹಂಗಾಗಿ ಜಿಯೋದಲ್ಲಿ ಮೈಲೇಜ್ ಬರೋದು. ಬನ್ನಿ, ಏನು ಹೊಸಪೇಟೆ ಹತ್ತತ್ರ ಇದ್ದೀವಿ. ಮಳೆ ಇರೋದ್ರಿಂದ ಗ್ಲಾಸ್ ಎಲ್ಲ ಇದಾಗ್ಬಿಡ್ತು. ನಮ್ಮದು ಸ್ವಲ್ಪ ಒಳಗಡೆ ಟಯರಾಗಿರೋ ನೀರು ಒಳಗಡೆ ಬಂದು ಹೊಡಿತೈತಲ್ಲ, ಹಂಗಾಗಿ ಗ್ಲಾಸ್ ನೋಡಿ ಹಿಂಗಾಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲರೂ ಮುಂದೆ ನಿಲ್ಲಿಸ್ಬಿಟ್ಟು ಒರೆಸ್ಕೊಂಡು ಹೋಗೋಣ. ಸ್ನೇಹಿತರೆ, ಟೈಮ್ ಬಂದು 3 ಗಂಟೆ ಆಯಿತು. ಅಲ್ಲಿಂದ ನಾನ್ ಸ್ಟಾಪ್ ಹೊಸಪೇಟೆಯಿಂದ ಎಲ್ಲೆಲ್ಲೂ ನಿಲ್ಲಿಸಿಲ್ಲ. ಇದು ಬಂದು ಎಲ್ಲಿದ್ದೀನಪ್ಪ ಅಂದರೆ ಇಲ್ಕಲ್ಲಲ್ಲಿದ್ದೀನಿ ಇವಾಗ. ಇಲ್ಕಲ್ ಟೌನು, ಇಲ್ಕಲ್ ಇದು ಸರ್ವಿಸ್ ರೋಡ್ಗೆ ಹೋಗೋದು. ನಾವು ಸೀದಾ ಹೋಗ್ತಾ ಇರೋದೆ. ನಮಗೆಲ್ಲ ಬೈಪಾಸನ್ನೇ, ಯಾವುದೂ ಸಿಟಿ ಸಿಗಲ್ಲ ನಮಗೆ. ಆಲ್ಮೋಸ್ಟ್ ಅಲ್ಲೂ ಯಾವುದೂ ಸಿಗಲ್ಲ, ಎಲ್ಲ ಬೈಪಾಸ್ ಮಾಡಿಬಿಟ್ಟಿದ್ದಾರೆ ಇವಾಗ. ಹಂಗಾಗಿ ಯಾವುದೇ ಥರದ ಟೆನ್ಷನ್ ಇಲ್ಲ. ಇಲ್ಕಲ್ ಸಿಟಿ ಈ ಕಡೆ ಆಗುತ್ತೆ, ನಾವು ಬೈಪಾಸಲ್ಲಿ ಹೋಗೋದು. ನಾನು ಸ್ಟಾಪಾಗಿ ಬರ್ತಾ ಇದ್ದೀನಿ. ಅಲ್ಲೇ ಟೈಮ್ 3 ಗಂಟೆ ಆಗೋಯ್ತು. ನಮ್ದಲ್ಲಿ ಫಾಸ್ಟ್ಯಾಗ್ ಬೇರೆ ಓಪನ್ ಆಗಲಿಲ್ಲ, ಬ್ಲ್ಯಾಕ್ ಲಿಸ್ಟ್ ಬಂದ್ಬಿಡ್ತು. ಮತ್ತೆ ಓನರ್ ಫೋನ್ ಮಾಡಿ ಫಾಸ್ಟಾಗಿ ರೀಚಾರ್ಜ್ ಮಾಡ್ಕೊಂಡು ಅಲ್ಲೊಂದು 10 ನಿಮಿಷ ಲೇಟ್ ಆಯಿತು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹುಲ್ಗುಂದ ಬಿಟ್ಟು ಮುಂದೆ ಹೋಗ್ಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ, ಟೈಮು ಅಷ್ಟೇ. ನೋಡಿ ಎಷ್ಟು ನಿಧಾನ ಆಗೋಯ್ತು ಈ ಲಪ್ಪು. ಇಲ್ಲಿಂದ ಒಳಗೆ ಹೋಗ್ಬೇಕು ಇಲ್ಕಲ್ ಸಿಟಿಗೆ. ನಾನು ಒಂದ್ಸಲಿ ಏನೋ ಹೋಗಿದ್ದೀನಿ ಬಸ್ ಸ್ಟ್ಯಾಂಡಿಗೆ ಇಲ್ಲೇ ಕೆಳಗೆ ಹೋಗ್ಬೇಕು. ಇದು ಬಂದು ಬಸವಣ್ಣ ಸರ್ಕಲ್ ನೋಡಿ. ಸರ್ಕಲಲ್ಲಿ ಬಸವಣ್ಣ ಕೂರಿಸಿದ್ದಾರೆ. ಹಂಸ ನೋಡಿ ಎಷ್ಟು ಹಾಕವ್ರೆ ನೋಡೋದ್ರಲ್ಲಿ ಬಸವಣ್ಣನವ್ರೆ. ಒಂದ್ಸಲ ಇಲ್ಲಿಗೂ ಗ್ರಾನೈಟ್ ಒಂದ್ಸಲಿ ತುಂಬ್ಕೊಬಂದಿದ್ದೆ. ಅಲ್ಲಿ ಮುಂದೆ ಒಂದು ಒಳಗೆ ಹೋಗುತ್ತೆ, ಆ ರೋಡಲ್ಲಿ ಹೋಗಿ ಖಾಲಿ ಮಾಡಿದ್ದೆ. ಇಲ್ಕಲ್ಲಲ್ಲೂ ನಮ್ಮ ಸಬ್ಸ್ಕ್ರೈಬರ್ ಅವರೇ. ಬೂಮ್, ಇದೊಂದು ಗಾಡಿ ನೋಡಿ, ಮಿಷಿನ್ ಹೆಂಗೈತೆ. ರೋಡು ತಾರಕ್ಕ ಗಾಡಿ, ಅದು ಡಾಂಬರ್ ಹಾಕೋದು. ರೋಡ್ ನೋಡಿ ಎಲ್ಲ. ಹುಮ್ನಾಬಾದ್, ಗಜೇಂದ್ರಗಢ, ಹನುಮ್ ಸಾಗರ್ ಈ ರೋಡಲ್ಲಿ ಹೋಗಿ ಖಾಲಿ ಮಾಡಿದ್ದೆ. ಒಂದು 3-4 ಕಿಲೋಮೀಟ್ರ್ ಹೋದ್ರೆ ಅಲ್ಲಿ ಗ್ರಾನೈಟ್ ಫ್ಯಾಕ್ಟ್ರಿಗಳು ಬೆಜ್ಜನಾಗವೆ. ಅಲ್ಲಿ ಹೋಗಿ ಒಂದ್ಸಲಿ ಖಾಲಿ ಮಾಡಿದ್ದೆ. ಮಳೆ ಹನಿಯಕ್ಕೆ ಶುರುವಾಯಿತು. ಇಷ್ಟೊತ್ತರ್ಗೆ ಮಳೆ ಇರಲಿಲ್ಲ, ಇವಾಗ ಮಳೆ ಹನಿಯಕ್ಕೆ ಶುರುವಾಯಿತು. ಬಿಜಾಪುರ ಇನ್ನೂ ನನ್ನ ಅನಿಸಿಕೆ 110 ಕಿಲೋಮೀಟ್ರ್ ಇರಬೇಕು. ಹೋಗೋಣ ಆರಾಮಾಗಿ. ಟೈಮ್ ಇನ್ನೂ 3 ಗಂಟೆನೂ ಆಗಿಲ್ಲ, ಇನ್ನೂ 5 ನಿಮಿಷ ಕಮ್ಮಿ ಐತೆ.
ಆರಾಮಾಗಿ ಹೋಗ್ಬೋದು. ಒಂದು 5-6 ಗಂಟೆ ಅಷ್ಟೊತ್ತಿಗೆ ಹೋಗಿ ಒಂದು 2 ಅವರ್ ಆದ್ರೆ ಪಾಲ್ಟಿಗಳು ಬರೋಷ್ಟೊತ್ತಿಗೆ ಒಂದು 2-3 ಅವರ್ ಮಲಿಕೋಬೋದು. ಬನ್ನಿ, ಆರಾಮಾಗಿ ಇಲ್ಕಲ್ ಸಿಟಿ ಅಂತ ಪಾಸ್ ಆಯಿತು. ನೆಕ್ಸ್ಟು ಹುನಗುಂದ ಆದಮೇಲೆ ಆಳ್ಮಟ್ಟಿ, ನಿಡಗುಂದಿ, ಮುದ್ಗಿ ಕ್ರಾಸು, ಒಳಸಂಗಿ ಆದಮೇಲೆ ಮಣಗೋಳಿ, ಸಣ್ಣ ಪುಟ್ಟ ಈ ಕಡೆ ಅಂತೂ ಈರುಳ್ಳಿ ಹೊಡೆದು ಸಣ್ಣ ಪುಟ್ಟ ಹಳ್ಳಿಗಳೆಲ್ಲ ಹೆಸರು ನೆನಪು ಬರ್ತದೆ. ಮಣಗೋಳಿ ಆದಮೇಲೆ ಇಟ್ನಾಳು ಆದಮೇಲೆ ಬಿಜಾಪುರ. ಸಣ್ಣ ಪುಟ್ಟ ಹಳ್ಳಿಗಳು ಊರ ಹೆಸರೆಲ್ಲ ನೆನಪತ್ತೈತೆ ಈ ಕಡೆ. ಗಾಡಿ ಆಕ್ಸಿಡೆಂಟ್ ಆಗಿರೋದು ಇಲ್ಲಿ ನೋಡಿ, ಚಿತ್ರಣ ಆಗ್ಬಿಟ್ಟಿದೆ ಗಾಡಿ. ಇದು ಟ್ಯಾಬಿನೇ ಇಲ್ಲ, ಈ ಥರ ಪೈಪ್ ಗಾಡಿ ಇದ್ದೇ ಬಂದರೆ ನಿಲ್ಸಿ ಮಲಿಕಳ ಅಭ್ಯಾಸನೇ ಇಲ್ಲ. ಹೋಗಿ ಪೈಪ್ ಗಾಡಿ ಅಂತೂ ಚಿತ್ರಣ ಆಗ್ಬಿಡೈತೆ. ಕ್ಯಾಂಟ್ರ್ ಗಾಡಿ ಸ್ವಲ್ಪ ಏಟಾಗೈತೆ. ಅಯ್ಯೋ, ಇಲ್ಕಲ್ ಬಿಟ್ಟು ಒಂದು 3 ಕಿಲೋಮೀಟ್ರ್ ಬರಲಿಲ್ಲ, 2 ಕಿಲೋಮೀಟ್ರ್ ಅಷ್ಟೇ ಬಂದಿದ್ದೀನಿ. ಇಲ್ಲಿ ಆಕ್ಸಿಡೆಂಟ್ ಆಗಿರೋದು. ಸ್ನೇಹಿತರೆ, ಟೈಮ್ ಬಂದು 3:30 ಆಗಿದೆ. ಸಂಗಮ ಕ್ರಾಸಲ್ಲಿ ಟೀ ಕುಡಿಯೋಕೆ ನಿಲ್ಸಿದ್ದೀನಿ. ಇದೆ ಟೀ ಅಂಗಡಿ. 3:30 ಆಗ್ಬಿಡೈತೆ. ಇನ್ನೂ ಹೆಚ್ಚು ಕಮ್ಮಿ 70-80 ಕಿಲೋಮೀಟ್ರ್ ಆಗ್ಬೇಕು. ಇಲ್ಲಿ ಸಂಗಮ್ ಕ್ರಾಸಲ್ಲಿದ್ದೀನಿ. ಅಲ್ಲಿ ಕಾಣ್ತಿರೋ ಕ್ರಾಸು, ಅಲ್ಲಿ ಕಾಣ್ತಿರೋ ಸಂಗಮ್ ಕ್ರಾಸ್. ಅದು ಸಂಗಮ್ ಕ್ರಾಸ್ ಬಿಟ್ಟು ಸ್ವಲ್ಪ ಮುಂದೆ ಟೀ ಕುಡಿಯೋಕೆ ನಿಲ್ಸಿರೋದು. ನಾನ್ ಸ್ಟಾಪ್. ಅಲ್ಲಿ ಹೋಗೋ ಅಷ್ಟೊತ್ತಿಗೆ 6 ಗಂಟೆ ಆಗ್ಬಿಡ್ತೈತೆ. ಬನ್ನಿ, ಆರಾಮಾಗಿ ಟೀ ಕುಡಿದು ಹೋಗೋಣ. ಸ್ನೇಹಿತರೆ, ನಿಡಗುಂದಿಯಲ್ಲಿದ್ದೀನಿ. ಇದು ನಿಡಗುಂದಿ ರೋಡ್ ನೋಡಿ ಹೆಂಗೈತೆ ಅಂತೇಳಿ. ಪೂರ್ತಿ ಪ್ಯಾಚ್ ವರ್ಕ್ ಕಿತ್ತಿ ನೋಡಿಲ್ಲ, ಎಲ್ಲ ಹೆಂಗೆ ಕಿತ್ತಿಕ್ಬಿಟ್ಟಾರೆ. ಇದ್ರಾಗ ಹಂಪ್ಸ್ ಬೇರೆ. ಆಳಮಟ್ಟಿಯಿಂದ ಬಂದು ರೋಡ್ ಚೆನ್ನಾಗಿಲ್ಲ, ಆಳಮಟ್ಟಿವರೆಗೂ ಸಖತ್ತಾಗೈತೆ. ಇದು ನಿಡಗುಂದಿ ಬಸ್ ಸ್ಟ್ಯಾಂಡು. ನಮ್ಮ ಕ್ಯಾಂಟ್ರ್ಗಳು ಇರ್ಬೇಕಾರೆ ಇಲ್ಲೇ ಇತ್ತು ಆಫೀಸು. ನೋಡಿ, ಇಲ್ಲಿ ರೋಡಲ್ಲಿ ಒಂದು ಲೈಟ್ ಇದೆ ನೋಡಿ. ನೋ ಪಾರ್ಕಿಂಗ್. ನಮ್ಮ ಕ್ಯಾಂಟ್ರ್ ಓಡಿಸ್ಬೇಕಾದ್ರೆ ಅಲ್ಲೇ ಆಫೀಸ್ ಇದ್ದಿದ್ದು. ಅಲ್ಲೇ ಇದ್ದಿದ್ದು ಆಫೀಸು ಬಸವೇಶ್ವರ ಆಫೀಸ್ ಅಂತೇಳಿ. ಬಸಣ್ಣ ಅಂದ್ಬಿಟ್ಟು ನಮ್ಮ ಕ್ಯಾಂಟ್ರ್ ಬೇಕಾದ್ರೆ ರೆಗ್ಯುಲರಾಗಿ ಅಲ್ಲಿ ಲೋಡ್ ಮಾಡ್ತಿತ್ತು. ಈ ಸರೌಂಡಿಂಗ್ ಈರುಳ್ಳಿ ಬಂದರೆ ಬಿಜಾಪುರ, ಇಲ್ಲಾಂದರೆ ಇಲ್ಲಿ. ಇವೆರಡು ಆಫೀಸು ಭಾರಿ ಫೇಮಸ್ಸು. ಬಿಜಾಪುರಗಿಂತ ಇವನು ಬಸಣ್ಣ ಭಾರಿ ಫೇಮಸ್. ಈ ಸರೌಂಡಿಂಗು ಕೋಲಾರ, ಮುದ್ಗಿ, ಒಳಸಂಗಿ ಈ ಸರೌಂಡಿಂಗೆಲ್ಲ ಪೂರ್ತಿ ಅವ್ರದ್ದೇ ಜಾಸ್ತಿ ಅವ. ರೋಡ್ ಅಂತೂ ಪೂರ್ತಿ ಇದಾಗ್ಬಿಟ್ಟವೆ. ನಮಗೆ ಒಂದು ಸಮಸ್ಯೆ ಆಗೈತೆ, ಡೀಸೆಲ್ ಪೂರ್ತಿ ಎಂಟಿಗೆ ಬಂದ್ಬಿಟ್ಟವೆ. ನೋಡಿದ್ರ ಪೂರ್ತಿ ಎಂಟಿಗೆ ಬಂದ್ಬಿಟ್ಟವೆ. ಡೀಸೆಲ್ ಇಲ್ಲ, ಬಂಕ್ಗಳು ಯಾವ ಓಪನ್ ಇಲ್ಲ. ಡೀಸೆಲ್ ಹಾಕ್ಸೋಣ ಅಂದರೆ ಬಂಕ್ಗಳು ಓಪನ್ ಇಲ್ಲ. ಇದೇ ಸಮಸ್ಯೆ. ಅಲ್ಲಿ ನಮ್ಮ ಆಫೀಸ್ನವನು ಫೋನ್ ರಿಸೀವ್ ಮಾಡಿದರೆ ಯಾವುದೇ ಥರ ಸಮಸ್ಯೆ ಇರ್ತಿರ್ಲಿಲ್ಲ. ಅಲ್ಲೇ ನಾವು ದುಡ್ಡು ಹಾಕ್ಸ್ಕೊಂಡು ಅಲ್ಲೇ ಹಾಕೋ ಬಂದ್ಬಿಡಿದ್ರೆ ಆಗಿರೋವು. ಹೋಯ್ತಾ ಇರೋ ಮುಂದೆ ಎಲ್ಲರೂ ಹಾಕೋಣ ಅಂತ ಇದು ಮಾಡಿದೆ, ಎಲ್ಲ ಎಡವಟ್ ಆಗ್ಬಿಡುತ್ತೆ. ಇಲ್ಲೊಂದು ಬಂಕ್ ಇದೆ HP. ಇಲ್ಲಿಲ್ಲ ಅಂದರೆ ನೆಕ್ಸ್ಟು ಅಲ್ಲಿ ಮುಂದೆ ಒಂದು SR ಬಂಕ್ ಇದೆ, ನಾಯರ SR ಬಂಕು. ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋದಷ್ಟೇ, ಮುಂದಕ್ಕಂತೂ ಹೋಗೋಕ್ಕಾಗಲ್ಲ. ಡೀಸಲು ಮುಂದಕ್ಕೆ ಹೋದರೆ ಏರ್ಗೀರ್ ತಗೊಂಡ್ರೆ ತಿರ್ಗಾ ಕ್ಯಾನ್ ಹೊತ್ಕೊಂಡು ಓಡೋಗಿ ಬರೋಕ್ಕೆ ಆಗಲ್ಲ. ಬಂಕಲ್ಲಿ ನಿಲ್ಸಿ ಮಲಿಕೊಳ್ಳೋದು, ಬೆಳಗ್ಗೆ ಎದ್ದು ಡೀಸೆಲ್ ಹಾಕ್ಕೊಂಡು ಹೋಗೋದು. ಏನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಅರ್ಧ ದಾರಿಯಲ್ಲಿ ನಿಂತ್ಕೊಂಡಾಗ ಕ್ಯಾನ್ ಎತ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಗಾಡೀಲಿ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಇರೋಲ್ಲ. ಯಾಕಂದರೆ ನಾನು ಒಬ್ಬನೇ ಇರೋದು. HB ಆಲ್ಮೋಸ್ಟ್ ಆಲ್ ಓಪನ್ ಇರೋಂಗೆ ಐತೆ. ಅಲ್ಲಿ ಕಾಣ್ತಿರ್ಬೋದು ನಿಮಗೆ ನೀಲಿ ಕಲರು ಲೈಟು. HB ಓಪನ್ ಇರೋಂಗೆ ಐತೆ. HB ಓಪನ್ ಇದ್ದರೆ ಹಾಕ್ಕೊಂಡು ಹೋಗ್ಬಿಡೋಣ. ಇಲ್ಲೊಂದು ಚಾನಲ್ ಹರಿತಿತ್ತು ಅವಾಗ ಕ್ಯಾಂಟ್ರ್ ಇದ್ದಾಗ. ಬಂದು ಆಲ್ಟ್ ಆದಾಗ ಇಲ್ಲೇ ಸಾರಾಗಿನ ಮಾಡ್ಕೊಂಡು ಗಾಡಿಯೆಲ್ಲ ತೊಳ್ಕೊಂಡು ಹೋಗ್ತಿದ್ದೀವಿ. ಅವಾಗ
ಎಚ್ ಪಿ ಓಪನ್ ಇದೆ, ಎಚ್ ಪಿ ಓಪನ್ ಇದೆ. ಒಳ್ಳೆ ಕೆಲಸ ಆಯ್ತು. ಇದೆ ಚಾನಲ್ ನೋಡಿದ್ದು. ಬರ್ರಿ, ಎಚ್ ಪಿ ಬಂಕ್ ಓಪನ್ ಇದೆ. ಡೀಸೆಲ್ ಹಾಕ್ಸ್ಕೊಂಬಿಡೋಣ, ಆಮೇಲೆ ನೋಡೋಣ. ಸ್ನೇಹಿತರೆ, ಫೈನಲ್ಲ ಬಿಜಾಪುರ ಬಂದಿದ್ದಾಯಿತು. ಬಿಜಾಪುರ ಟೋಲ್ ಪಾಸ್ ಆಗಿ ಹೋಗ್ತಾ ಇದ್ದೀನಿ. ಇನ್ನು 2.5-3 ಕಿಲೋಮೀಟರ್ ಇದೆ. ಸೀದಾ ಹೋಗ್ಬೇಕು ಸಿಟಿ ಒಳಗೆ. ನಾವು ಬೈಪಾಸಲ್ಲಿ ಹೋಗಂಗಿಲ್ಲ, ಸೀದಾನೇ ಹೋಗ್ಬೇಕು. ಟೈಮು 5:30. ಈ ಇದರಿಂದ ಎಲ್ಲಪ್ಪ ಕುತ್ತಿಗೆ ಕ್ರಾಸು ನಿಡಗುಂದಿಯಿಂದ ಈ ಕಡೆ ದಾರಿನೇ ಸಾಗಲಿಲ್ಲ ಹೋಗಪ್ಪ. ಎಷ್ಟು ಓಡಿಸಿದ್ರು ಗಾಡಿನೇ ಬರಲಿಲ್ಲ. ನಿದ್ದೆ ಎಳೆದ್ಬಿಡ್ತು. ಅಲ್ಲಿಂದ ಇಲ್ಲಿ ವರ್ಷಕ್ಕೆ ನಿದ್ದೆನೇ ಎಳೆದ್ಬಿಡ್ತು. ಮುಂದೆ ಲೆಫ್ಟ್ಗೆ ಹೋದರೆ ಬೆಳಗಾಂ, ಲೆಫ್ಟ್ ಹೋದರೆ ಹುಬ್ಳಿ, ಅಥಣಿ ಎಲ್ಲ ಲೆಫ್ಟ್ ಹೋಗ್ಬೇಕು ಬೈಪಾಸಲ್ಲಿ. ಸೀದಾ ಹೋದರೆ ಬಿಜಾಪುರ ಸೋಲಾಪುರ. ನಾವು ಬಿಜಾಪುರ ಸಿಟಿ ಒಳಗೆ ಹೋಗ್ಬೇಕು. 2 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ಏನು ಹೋಗಿಲ್ಲ. ಜಾಸ್ತಿ ಸಿಟಿ ಏನು ಹೋಗಿಲ್ಲ, ಸ್ವಲ್ಪ ಅಷ್ಟೇ. ನೋಡಣ್ಣ, ಏ ಅಣ್ಣ ದಾರಿ ಬಿಡು, ನೀವು ಹೋಗಲ್ಲ, ಹೋಗೋರ್ಗಾರ ದಾರಿ ಬಿಡು. ಆಪೋಸಿಟ್ ಗಾಡಿಗಳು ಬಂದರೆ ಇದೇ ಕಾಣಲ್ಲ. ಇಲ್ಲೇ ಲೆಫ್ಟ್ಗೆ ಹೋಗ್ಬೇಕು. ಸೈಡಲ್ಲಿ ಹೋಗೋದು ಬೈಪಾಸ್, ಲೆಫ್ಟಲ್ಲಿ ಹೋಗೋದು ಬೈಪಾಸ್. ನಾವು ಸೀದಾ ಹೋಗೋದು. ಎಲ್ಲ ಇದ್ರ ಕಡೆಯಿಂದ ಬರೋದು ಗಾಡಿಗಳಿವೆಲ್ಲ, ಅಥಣಿ ಕಡೆಯಿಂದ ಬರೋದು. ಲೋಡಿಂಗ್ ಪಾಯಿಂಟು ರೀಚ್ ಆಗಿದ್ದೀವಿ. ಗಾಡಿ ಬಿಟ್ಟು ಬಂದು ಇಲ್ಲೊಂದು ಟೀ ಬಿಜಾಪುರದಲ್ಲಿ ಇದೈತೆ ನೋಡಿ ಗೇಟು, ದ್ವಾರ ಬಾಗಿಲು. ಆಮೇಲಿಂದ ತೋರಿಸ್ತೀನಿ. ಫಸ್ಟು ಟೀ ಕುಡಿಯೋಣ ಹೋಟ್ಲಿಗೆ. ಟೀಗೆ ಶುಂಠಿಯನ್ನು ಹಾಕಿದ್ರೆ ಸೂಪರ್ ಆಗುತ್ತೆ. ಟೀ ಮಾತ್ರ ಬೆಳಗಿನ ಒಳ್ಳೆ ಟೀ ಕುಡಿದ್ಬಿಟ್ಟು ಹೋಗಿ ಆರಾಮಾಗಿ ಮಲಿಕೊಳ್ಳೋಣ. ಲೇಬರ್ ಹಿಂದ್ಗಡೆ ಐತೆ ಗಾಡಿ, ತೋರಿಸ್ತೀನಿ. ಲೇಬರ್ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಬಂದು ಎಷ್ಟೊತ್ತು ಗಾಡಿ ಮಾಡ್ತಾರೆ ನೋಡಿ. ಸ್ನೇಹಿತರೆ, ಬಿಜಾಪುರ ಎಂಟ್ರಿ ಆಗೋಕ್ಕೆ ದ್ವಾರ ಬಾಗಿಲು, ಕೋಟೆ ಬಾಗಿಲು. ಈ ಕಡೆಯಿಂದ ಬಂದರೆ ನಮ್ಮ ಗಾಡಿ ಇಲ್ಲಿ ಒಳಗಡೆ ಐತಿ. ಇವೆಲ್ಲ ಕೋಟೆ ಬಾಗಿಲೇ. ನಮ್ಮ ಅಂಬಾರಿ ಹಳ್ಳಿ ನಿಂತೈತೆ ನೋಡಿ, ಕಾಣ್ತಿದ್ಯಾ? ನೋಡಿದ್ರ ಅಷ್ಟು ದೂರದಲ್ಲಿ ನಿಂತೈತೆ. ಹೋಗೋಣ, ಟೀ ಕುಡಿದಿದ್ದಾಯ್ತು. ಇವಾಗ ಹೋಗಿ ಲೇಬರ್ಗಳು ಬರೋವರೆಗೂ ಎಷ್ಟು ಅವರ್ ಟೈಮ್ ಸಿಗುತ್ತೋ ಅಷ್ಟು ಅವರ್ ನಿದ್ದೆ ಮಾಡಬೇಕು. ಲಾಸ್ಟಿಗೆ ಏನಾಗ್ಬಿಡ್ತು, ಈ ಮುತ್ತಿಗೆ ಕ್ರಾಸ್ ಬಿಡ್ತಿದ್ದಂಗೆ ಸ್ವಲ್ಪ ಬರೀ ಅಪ್ಪುಗಳು, ಗಾಡಿ ಸ್ಲೋ ಆಯ್ತಾ ಬರ್ತಾಯಿತ್ತು. ಗಾಡಿ ದಬಾಯಿಸೋಕ್ಕಾಗಲಿಲ್ಲ, ಟೈಮ್ ಸಾಗಲಿಲ್ಲ, ನಿದ್ದೆ ಹೇಳೋಕ್ಕೆ ಶುರು ಮಾಡಿಬಿಡ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಹೇಳೋಕ್ಕೆ ಶುರು ಆಗ್ಬಿಡ್ತು.
ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡ್ಕೊಂಡು 2-3 ಸಲ ಮುಖ ತೊಳ್ಕೊಂಡು ಬಂದು ದಡ ಸೇರಿದ್ವಿ. ಇವಾಗ ಗಾಡಿ ಖಾಲಿ ಮಾಡಿಸೋದಷ್ಟೇ ಕೆಲಸ. ಟೀ ಕುಡ್ದಿದ್ದಾಯಿತು, ಹೋಗಿ ಮಲಿಕೊಂಡು ಇದು ಏನಕ್ಕೆ ಯೂಸ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಪ್ಲಾಟ್ ಮಾಡ್ತಾವ್ರೆ, ಸೈಟು ಪ್ಲಾಟ್ ಮಾಡ್ತಾರೆ ಗೊತ್ತಾ, ಆ ಥರ ಪ್ಲಾಟ್ ಮಾಡ್ತಾವ್ರೆ. ಅದ್ರಾಗ ಇದು ಏನಕ್ಕೆ ಯೂಸ್ ಮಾಡ್ತಾನೆ ಅದು ಆಲ್ರೆಡಿ ಒಂದು ಲೋಡ್ ಬಂದಿದೆ. ಇದು ನಮ್ಮದು 2ನೇ ಲೋಡ್. ಟೋಟಲು 10 ಲೋಡೇನೋ ಹೇಳಿರೋದು, ಅದು ಆರ್ಡ್ರ್ ಆಗಿರೋದು 10 ಲೋಡು. ನಮಗೇನೆ ಸ್ಟಾರ್ಟಿಂಗ್ ಬಂತು. ಒಂದ್ಸಲಿ ಆಲ್ರೆಡಿ ಮಾಲೂರಾಗ ಒಂದು 2 ದಿನ ಆಲ್ಟ ಆಗ್ಬಿಟ್ಟು ಮತ್ತೆ ಲೋಡ್ ಆಗ್ದೇ ಹೊಸೂರಿಗೆ ಹೋಗಿ ಹೊಸೂರಿಂದ ಮಂಗಳೂರು ಉಡುಪಿ ತುಂಬಿದ್ದೆ. ಅವತ್ತು ನಾನು ಲೋಡ್ ಮಂಗಳೂರು ಉಡುಪಿ ಬ್ಯಾಟ್ರಿ ಲೋಡ್ ಮಾಡಿದ್ದೀನಿ. ಮಾರನೇ ದಿವಸ ಹೇಳಿದ್ರು ಆ ಕಡೆ ಲೋಡ್ ಮಾಡಿಬಿಟ್ಟಿದ್ವಿ, ಹಾಗಾಗಿ ಅದು ಕ್ಯಾನ್ಸಲ್ ಆಗಿತ್ತು. ಇವಾಗ ಸಿಕ್ತು. ಅಂಬಾರಿ ಇಲ್ಲಿದೆ, ಇದೇ ಪ್ಲಾಟ್ ಅವಲ್ಲ, ಎಲ್ಲ ಇದೇ ಪ್ಲಾಟು. ವ್ಯೂ ನೋಡಿ ಹೆಂಗಿದೆ, ಸಾಕಾಗೈತೆ. ನಮ್ಮ ಅಂಬಾರಿಲಿ ನಿಂತಿರೋದು. ಇಲ್ಲಿ ಆಲ್ರೆಡಿ ಅಲ್ಲೊಂದು ಲೋಡ್ ಇಳಿಸಿದ್ದಾರೆ. ರೋಡ್ ಸೈಡೇ ನಿಲ್ಸ್ಕೊಂಡಿದ್ದೀನಿ. ಇಲ್ಲಿ ಒಳಗೆ ಹೋಗ್ಬೇಕು, ರಿವರ್ಸ್ ಹೋಗ್ಬೇಕಾ ಸೀದಾ ಹೋಗ್ಬೇಕಾ ಗೊತ್ತಿಲ್ಲ. ಅವ್ರು ಬಂದಾದಮೇಲೆ ಒಳಗೆ ಹೋಗೋದಾಗುತ್ತೆ. ಸದ್ಯಕ್ಕೆ ನೋಡಿ ಅಲ್ಲೊಂದು ಲಾಟ್ ಇದೆ ನೋಡಿದ್ರ, ಆಲ್ರೆಡಿ ಇದು ಒಂದು ಗಾಡಿ ಇಳಿಸಿರೋದು. ಆಲ್ರೆಡಿ ಒಂದು ಗಾಡಿ ಇಳಿಸಿದ್ದಾರೆ. ಇದರೊಳಗೆ ಸೀದಾ ಹೋಗ್ಬೇಕಾ ರಿವರ್ಸ್ ಹೋಗ್ಬೇಕಾ ಗೊತ್ತಿಲ್ಲ. ಅವ್ರು ಬಂದ ಮೇಲೆ ನೋಡೋಣ. ನೀವೆಲ್ಲ ಪ್ಲಾಟ್ ಮಾಡಿರೋದು ಇಲ್ಲಿ ಮಕ್ಕಳಿಗೆ ಸಕ್ಕತ್ತಾಗೈತೆ ಪಾರ್ಕು. ಏನೇನೋ ಮಾಡ್ತಾರೆ, ಮಾಡಲಿ. ಸದ್ಯಕ್ಕೆ ನಾವು ಇಲ್ಲೆಲ್ಲ ಕೆಲಸ ಮಾಡೋರು ಇದರಲ್ಲಿ ಇರಂಗೆ ಅವರೇ ನೋಡಿ, ಶೆಡ್ಡಲ್ಲಿ ಎಲ್ಲ ಮಲಗಿರಂಗೆ ಅವರೇ. ಅವ್ರು ಎಷ್ಟೊತ್ತಿಗೆ ಎದ್ದು ಬರ್ತಾರೋ ಎದ್ದು ಬರಲಿ. ಅಲ್ಲಿ ಗಂಟ ನಾವು 1 ಅವರ್ 2 ಅವರ್ ನಿದ್ದೆ ಮಾಡೋಣ. ನಾನು ಸ್ಟಾಪಾಗಿ ಬಂದಿದ್ದೆ ಅಂದಮೇಲೆ ನಿದ್ದೆ ಮಾಡಲೇಬೇಕು. ಟಯರೆಲ್ಲ ಯಾವುದೇ ಥರದ ಬಿಸಿ ಇಲ್ಲ. ಈ ಟಯರು ಸ್ಟಪ್ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತು. ಇವತ್ತು ಟೈಮ್ ಸಿಕ್ಕರೆ ಇದನ್ನು ಬಿಚ್ಚು ಉಲ್ಟಾ ಮಾಡಿ ಹಾಕ್ಬೇಕು ಇದನ್ನು, ಇಲ್ಲಾಂದ್ರೆ ಒಂದೇ ಸಲ ಹೋಗ್ಬಿಡ್ತದೆ ಟಯರ್. ಇವೆಲ್ಲ ಕೋಟೆ ಬ್ಯಾಕ್ ಸೈಡ್ ಇರ್ಬೇಕೇನಪ್ಪ, ಯಾವುದೋ ಒಂದು ಕಡೆ. ಬರ್ರಿ ಈಗ ಸದ್ಯಕ್ಕೆ ಮಲಿಕೊಳ್ಳೋಣ, ಆಮೇಲೆ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎದ್ದು ಬಂದು ನಾಷ್ಟ ಮಾಡ್ತಾಯಿದ್ದೀನಿ. ನಾಷ್ಟ ಪೂರಿ ನೋಡಿ, ಪೂರಿ ಹೆಂಗಿದೆ ಇಲ್ಲಿ ನೋಡಿ. ಇದು ಸಾರು ಏನಂತ ಗೊತ್ತಿಲ್ಲ, ಇದು ಚಟ್ನಿ ಬರೀ ಸ್ವೀಟ್ ಐತೆ. ಇದು ಮೊಸರಲ್ಲಿ ಮಾಡೋ ಸ್ವೀಟು, ಇದು ಸಾರು. ಏನೋ ಒಂದು ತಿಂದುಬಿಟ್ಟು ಗಾಡಿ ತವ ಹೋಗೋಣ. ಇದೇ ನಮ್ಮ ಇವತ್ತು ಬೆಳಗಿನ ಬಿಜಾಪುರದ ನಾಷ್ಟ. ಸ್ನೇಹಿತರೆ, ನಮ್ಮ ಅಂಬಾರಿ ಖಾಲಿ ಮಾಡ್ತಿರೋದು ನೋಡಿ, ಎಷ್ಟು ಖಾಲಿ ಮಾಡಿದ್ದಾರೆ. ಇನ್ನೂ ಕಾಲು ಭಾಗ ಅರ್ಧ ಭಾಗ ಐತೆ. 4 ಜನ ಇದ್ದಾರೆ ಖಾಲಿ ಮಾಡೋಕ್ಕೆ. ಮೊನ್ನೆ ಅಲ್ಲೊಂದು ಗಾಡಿ ಬಂದು ಖಾಲಿ ಮಾಡಿದ್ದಾರೆ ನೋಡಿ, ಅದೊಂದು ಇವತ್ತು ಇಲ್ಲಿ ಮಾಡ್ತಾವ್ರೆ. ಇನ್ನೂ 8 ಲೋಡ್ ಏನೋ ಬರ್ಬೇಕು ಇಲ್ಲಿಗೆ. ನಮಗೆ ಸಿಗುತ್ತೋ ಯಾರು ಸಿಗುತ್ತೋ ಗೊತ್ತಿಲ್ಲ, ನೋಡಬೇಕು. ಬೆಳಗ್ಗೆ 10 ಗಂಟೆಗೆ ಶುರು ಮಾಡಿದ್ದು ಖಾಲಿ ಮಾಡೋಕ್ಕೆ, ಮಾಡ್ತಾನೆ ಅವ್ರೆ. ಈಗ ಟೈಮ್ ಬಂದ್ಬಿಟ್ಟು 2:15. 22,000 ಕಲ್ಲು ಐತಂತೆ. ಒಂದಲ್ಲ ಎರಡಲ್ಲ 22,000 ಕಲ್ಲು ತೆಗೆದು ಹಾಕಿ ಸಾಕಾಗ್ಬಿಡ್ದು. ಕೈಯೆಲ್ಲ ನೋವು ಬಂದ್ಬಿಡ್ತೇವೆ. ಬನ್ನಿ ಈಗ ನಾವು ಊಟಕ್ಕೆ ಹೋಗೋಣ. ಊಟ ಟೈಮ್ ಆಯಿತು. ಒಳ್ಳೆ ನಿದ್ದೆ ಮಾಡಿದೆ ಬೆಳಗ್ಗೆಯಿಂದ. ಇವಾಗ ಹೋಗಿ ಊಟ ಮಾಡ್ಕೊಂಬರ್ಬೇಕು. ಅಲ್ಲಿ ಗೋಲ್ ಗುಮ್ಮಚ್ ಕಾಣ್ತಿರ್ಬೋದು ನೋಡಿ, ಸರಿಯಾಗಿ ಕಾಣಲ್ಲ ಅನಿಸುತ್ತೆ. ಗಾಡಿ ಮೇಲೆ ಅದ್ರ ಕ್ಲೀನಾಗಿ ಕಾಣುತ್ತೆ. ಗಾಡಿ ಮೇಲೆ ಬೆಳಗ್ಗೆ ತಾರ್ಪಲ್ ಬಿಚ್ಚಬೇಕು ನೋಡೋದು, ಎಷ್ಟು ಕ್ಲೀನಾಗಿ ಕಾಣ್ತಿತ್ತು. ವಿಡಿಯೋ ಮಾಡೋಣ ಅನ್ಕೊಂಡೆ, ತಾರ್ಪಲ್ ಬಿಚ್ಬಿಟ್ಟು ನಿದ್ದೆಗಣ್ಣಲ್ಲಿ ಬಂದು ಸೀಸ್ತಾ ಮಲಿಕೊಂಬಿಟ್ಟೆ. ಈಗ ಹೋಗಿ ಊಟ ಮಾಡೋಣ. ಊಟ ಇಲ್ಲಿ ಖಾನಾವಳಿ ಐತೆ ಇಲ್ಲ ಗೊತ್ತಿಲ್ಲ. ಖಾನಾವಳಿ ಸಿಕ್ಕರೆ ಊಟ ಗೀಟ ಮಾಡ್ಕೊಂಡು ಬಂದು ಖಾಲಿ ಮಾಡಿ ಸಂಜೆ ಆಫೀಸ್ ಹತ್ರ ಹೋಗಿ ಸಂಜೆ ಗಾಡೀಲಿ ಅಡುಗೆ ಮಾಡ್ಕೊಳ್ಳೋದು. ಇವಾಗೆಲ್ಲ ಅಡುಗೆ ಮಾಡ್ಕೊಳ್ಳೋ ಪುರ್ಸತ್ತಲ್ಲಿ ಇಲ್ಲ.